ಏಪ್ರಿಲ್ 17ರಿಂದ 26ರವರೆಗೆ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ವಾರ್ಷಿಕ ಮಹೋತ್ಸವ. ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕಿನ ಕೆಜಿ ದೇವ ಪಟ್ಟಣದಲ್ಲಿ ನೆಲೆಸಿರುವ ಭಕ್ತರ ಆರಾಧ್ಯ ದೈವ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಸನ್ನಿಧಿಯಲ್ಲಿ ಈಗ ಸಂಭ್ರಮದ ವಾತಾವರಣ. ಶ್ರೀ ಜಗದ್ಗುರು ಶಂಕರಾಚಾರ್ಯ ಮಹಾಸಂಸ್ಥಾನ ದಕ್ಷಿಣಾಂನಾಯ ಶ್ರೀ ಶಾರದಾ ಪೀಠ ಶೃಂಗೇರಿಯ ಆಶೀರ್ವಾದದೊಂದಿಗೆ ಶ್ರೀ ವಿದ್ಯಾಚೌಡೇಶ್ವರಿ ಮಹಾಸಂಸ್ಥಾನ ಮಠದ ಶ್ರೀ ವಿದ್ಯಾನಂದ ಸ್ವಾಮೀಜಿಗಳ ದಿವ್ಯ ನೇತೃತ್ವದಲ್ಲಿ ಅಮ್ಮನವರ ವಾರ್ಷಿಕ ಮಹೋತ್ಸವವು ಅದ್ದೂರಿಯಾಗಿ ನೆರವೇರಲಿದೆ. ಏಪ್ರಿಲ್ 17ರಿಂದ ಏಪ್ರಿಲ್ 26ರವರೆಗೆ ಜಗನ್ಮಾತೆಯ ಈ ಪಾವನ ಸನ್ನಿಧಿಯಲ್ಲಿ ಪ್ರತಿನಿತ್ಯವೂ ಧಾರ್ಮಿಕ ವಿಧಿವಿಧಾನಗಳು ನಡೆಯಲಿವೆ. ಪ್ರತಿದಿನ ಬೆಳಗ್ಗೆ 7:30 ಗುರು ಪ್ರಾರ್ಥನೆ, ಗಣಪತಿ ಪೂಜೆ, ಶತಚಂಡೀ ಪಾರಾಯಣ ಹಾಗೂ ಚಂಡೀ ಹವನ ನಡೆಯಲಿದ್ದು, ಮಧ್ಯಾಹ್ನ 11:30 ಮಹಾಮಂಗಳಾರತಿ ಮತ್ತು ತೀರ್ಥ ಪ್ರಸಾದ ವಿನಿಯೋಗವಿರುತ್ತದೆ. ಪ್ರತಿದಿನ ಸಂಜೆ 5:30 ಸಾಮೂಹಿಕ ಲಲಿತಾ ಸಹಸ್ರನಾಮ ಕುಂಕುಮಾರ್ಚನೆ, ಭವ್ಯ ದೀಪೋತ್ಸವ ಹಾಗೂ ರಾಜೋಪಚಾರ ಪೂಜೆಗಳು ಸಂಪನ್ನಗೊಳ್ಳಲಿವೆ. ಏಪ್ರಿಲ್ 24 ಶುಕ್ರವಾರ ವಾರ್ಷಿಕೋತ್ಸವದ ಅಂಗವಾಗಿ ಅಮ್ಮನವರಿಗೆ ಸುಪ್ರಭಾತ ಸೇವೆ, ಫಲ ಪಂಚಾಮೃತ ಅಭಿಷೇಕ ಹಾಗೂ ವಿಶೇಷ ಅಲಂಕಾರ ಪೂಜೆಗಳು ಜರುಗಲಿವೆ. ಏಪ್ರಿಲ್ 26 ಭಾನುವಾರ ಮಹೋತ್ಸವದ ಸಮಾಪ್ತಿ ದಿನವಾದ ಅಂದು ಭವ್ಯವಾದ ಶತಚಂಡೀ ಯಾಗ ಮತ್ತು ಮಹಾಪೂರ್ಣಾಹುತಿಯೊಂದಿಗೆ ರಾಷ್ಟ್ರಾಶೀರ್ವಚನ ನಡೆಯಲಿದೆ. ಹಂಗರಹಳ್ಳಿ ಬಸವಣ್ಣನವರ ಸಾರಥ್ಯದಲ್ಲಿ ನಡೆಯಲಿರುವ ಈ ವೈಭವೋತ್ಸವಕ್ಕೆ ತಾವೆಲ್ಲರೂ ಬಂಧು ಬಳಗದೊಡನೆ ಆಗಮಿಸಿ ಶೃಂಗೇರಿ ಶ್ರೀ ಶಾರದಾ ಪೀಠದ ಶ್ರೀ ವಿದ್ಯಾಚೌಡೇಶ್ವರಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ವಿದ್ಯಾನಂದ ಸ್ವಾಮೀಜಿಯವರು ಭಕ್ತಾದಿಗಳಲ್ಲಿ ಪ್ರೀತಿಯ ಆಹ್ವಾನ ನೀಡಿದ್ದಾರೆ. ಬನ್ನಿ, ಜಗನ್ಮಾತೆಯ ದರ್ಶನ ಪಡೆಯಿರಿ, ಪುನೀತರಾಗಿ. ಕಾಳಿ ಮಹಾಲಕ್ಷ್ಮೀ ಮಹಾಸರಸ್ವತಿ ತ್ರಿಶಕ್ತಿ ಚೈತನ್ಯದಾತೆ ಆದಿಮಾಯೇ ಶ್ರೀ ವಿದ್ಯಾಚೌಡೇಶ್ವರಿ ದೇವಿಗೆ ಸುಪ್ರಭಾತ. ಶ್ರೀ ವಿದ್ಯಾಚೌಡೇಶ್ವರಿ ದೇವಿಗೆ ಸುಪ್ರಭಾತ. ಪಂಚಮದ ಒಡಲಿಂದ ಪಂಚಾರತಿ ನಿನಗೆ. ಒಂದು ಹರಿಹರ, ದಾವಣಗೆರೆ ಡಿಸ್ಟ್ರಿಕ್ಟ್, ಬೆಳ್ಳುಡಿ. ನಮ್ದು 3ನೇ ಸರಿ ಅಕ್ಷರಾಭ್ಯಾಸ ಒಳ್ಳೆ ಇದು ಜ್ಞಾನ ಆಗಲಿ ಅಂತ ಒಂದು ಅಕ್ಷರಾಭ್ಯಾಸ ಅಕ್ಷರ ಬರೆಸ್ತದೆ. ಇದು 2ನೇ ಸರಿ ಸರ್. ಡಲ್ ಇದ್ದಿದ್ದು ಚೆನ್ನಾಗಿ ಓದ್ತಾ ಇದ್ದ, ಯಾಕಂದ್ರೆ ತುಂಬ ಡಲ್ ಆಗಿದ್ದ. ಹಾಗಾಗಿ ಈ ಥರ ಹೋದ್ರೆ ಚೆನ್ನಾಗುತ್ತೆ ಅಲ್ಲಿ ಅಂತ ಹೇಳಿದರು ನಮಗೆ. ಯಾರು ಬೇರೆಯವರು ಆಗಿದೆ ಅಂತ ಕೇಳಿದ್ದೀವಿ ಸರ್. ಹಂಗಾಗಿ ನಂಬಿಕೆ ಮೇಲೆ ಆಧ್ಯಾತ್ಮ ಶಕ್ತಿ ಒಂದು ಬೇಕಲ್ಲ, ಬಲ ಅವಶ್ಯಕ. ಮಕ್ಕಳು ಈಗ 4th ಸ್ಟ್ಯಾಂಡರ್ಡ್ ಮುಗಿದೆ ಸರ್, ನೆಕ್ಸ್ಟ್ 5th ಬೇಕಲ್ಲ ಸರ್. ಮಕ್ಕಳು ಇರೋದೊಬ್ಬ ಮಗ, ಒಳ್ಳೆ ಶಕ್ತಿ ಬೇಕು. ಇದೆಲ್ಲ ಏನು ಶಕ್ತಿ ಇದ್ದು ಆಧ್ಯಾತ್ಮ ಶಕ್ತಿ, ದೇವ್ರು ನಂಬಬೇಕಲ್ವ, ಬಲ ಬೇಕಲ್ವ, ದೇವ್ರ ಬಲ ಇರಬೇಕು. ಆಧ್ಯಾತ್ಮ ಶಕ್ತಿಗೋಸ್ಕರ ಎಲ್ಲ ಬಲ ಇದ್ರು ಆ ದೇವ್ರದ್ದು ಒಂದು ಬಲ ಬೇಕಲ್ಲ ಮಗುಗೋಸ್ಕರ. ನಮ್ಮದು BSc ಆಗಿದೆ ಸರ್. ಹಾಂ, ಇಂಗ್ಲೀಷ್ ಮೀಡಿಯಮ್ ಸರ್, CBSE ಹೋಗ್ತೀವಿ. ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಚೆನ್ನಾಗಿ ಓದ್ತಾ ಇದ್ದ. ಈಗ ಹೋದ ವರ್ಷ ಇದ್ದು ಸ್ವಲ್ಪ ಡಲ್ ಅಂತ ಅನಿಸ್ತಾ ಇದೆ. ಅದಕ್ಕೋಸ್ಕರ ಎಷ್ಟೊಂದು ಸಲ ಬರೋಕ್ಕೆ ಹೇಳಿದ್ದಾರೆ, 3ನೇ ಟೈಮ್. ಇಲ್ಲ ಸರ್, ನಾವು ಅಷ್ಟೊಂದು ಯಾರನ್ನೂ ಕೇಳಿಲ್ಲ. ನಂಬಿಕೆ ಮೇಲೆ ಬಂದಿದ್ದೀವಿ, ನಂಬಿಕೆ ಇಟ್ಟಿದ್ದೀವಿ, ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗಿದೆ ಅಂದರೆ ಒಂದು 2-3 ಸಲ ಬಂದಿದ್ದೀವಿ. ಒಂದು ಪಾಸಿಟಿವ್ ಪವರ್ ಸಿಕ್ಕಿದೆ ನಮಗೆ. ಆ ಪಾಸಿಟಿವ್ ಪವರ್ಗೋಸ್ಕರ ಈಗ ಅಕ್ಷರಾಭ್ಯಾಸದ 4ಗೆ ಮೇಲೆ ಬರ್ಸಿದ್ರು. ಹಾಂ, ಅದನ್ನ ಬರ್ಸಿ ನೆಕ್ಸ್ಟು ಏನೇನು ಕೋರ್ಸ್ ಕೊಡಿಸ್ಬೇಕು ಅಂತಂದು ಹೇಳಿದ್ದಾರೆ. ಬುಕ್ಸ್ಗಳು ಬರ್ಕೊಟ್ಟಿದ್ದಾರೆ ಸರ್. ಹಾಂ, ನಂಬಿಕೆ ಇದೆ, ಪಾಸಿಟಿವ್ ಪವರ್ ಬಗ್ಗೆ ನಂಬಿಕೆ ಇದೆ ಸರ್.
ಸರ್ ನಮಸ್ತೆ. ನಮಸ್ತೆ. ತಮ್ಮ ಹೆಸರು ಸರ್? ಲಕ್ಷ್ಮೀಶ್ ಅಂತ. ಎಲ್ಲಿಂದ ಬಂದಿದ್ದೀರಾ ಸರ್? ನಾನು ಬೆಂಗಳೂರಿಂದ ಬಂದಿದ್ದು. ಎಷ್ಟನೇ ಬಾರಿ ಬರ್ತಾ ಇದ್ದೀರಾ? ನಾನು ಇದು 1 ವರ್ಷದಿಂದ ಬರ್ತಾ ಇದ್ದೀನಿ. ನನಗೆ 1 ವರ್ಷದಿಂದ. 1 ವರ್ಷದಿಂದ ಏನ್ ವಿಶೇಷ ಅಂತ ಇಲ್ಲಿ ಬರ್ತಾ ಇದ್ದೀರಾ? ವಿಶೇಷ ಮಕ್ಕಳ ವಿದ್ಯಾಭ್ಯಾಸ, ಆಮೇಲೆ ಏನೇ ಒಳ್ಳೇದಿದ್ರು ದೇವಸ್ಥಾನದಲ್ಲಿ ಏನೇ ಹೇಳಿದ್ರು ಕೂಡ ನಮ್ಗೆ ಡೇ 1 ಇಂದನೂ ಅವ್ರ ಏನು ಪಾಸಿಟಿವ್ ಎನರ್ಜಿ ಏನಿದೆ ನಮ್ಗೆ ಇಲ್ಲಿ ಒಂದ್ಸರಿ ಬಂದೋದ್ರೆ ಮತ್ತೆ ಇಲ್ಲಿ ಬಂದೋಗೋಣ ಅನ್ನೋ ಮನಸ್ಸು ಎನಿ ಟೈಮ್ ಬರ್ತಾ ಇರ್ತದೆ. ನೀವೇನ್ ಕೆಲಸ ಮಾಡ್ತಾ ಇದ್ದೀರಾ ಸರ್? ನಾನು ಒಂದು ಮಾರುತಿ ಸುಜುಕಿ ಕಂಪನಿಯಲ್ಲಿ ವರ್ಕ್ಸ್ ಮ್ಯಾನೇಜರ್ ಆಗಿದ್ದೀನಿ. ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದೀನಿ. ಅಂದ್ರೆ ಇಲ್ಲಿ ಫಸ್ಟ್ ಟೈಮ್ ಬಂದಾಗ್ಲೇ ನಿಮ್ಗೆ ಒಂದ್ ರೀತಿ ಮತ್ತೆ ಬರ್ಬೇಕು ಅಂತ ಅನಿಸ್ತಾ ಇದೆ? ಹೌದು, 1 ಟೈಮ್ ಬಂದಾಗ ಎನಿ ಟೈಮ್ ಬರಬೇಕು, ನೆಕ್ಸ್ಟ್ ಟೈಮ್ ಬರಬೇಕು ಅಂತ ಬಿಟ್ಟು ನಾವುಗಳು ಅದನ್ನ ಬೆಳಗ್ಗೆ ಎದ್ದಾಗಲಿ ಸಂಜೆ ಆಗಲಿ ಅದನ್ನೇ ಯೋಚನೆ ಆಗ್ತದೆ. ಇನ್ನು ಸರಿ ನೆಕ್ಸ್ಟ್ ಬರ್ಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇರುತ್ತೆ ಯಾವಾಗ್ಲೂ? ಎನಿ ಟೈಮ್. ನಿಮ್ಗೆ ಏನಾದ್ರು ಒಳ್ಳೇದಾಗಿದೆ ಸರ್ ಇಲ್ಲಿ? ಹೌದು, ಇಲ್ಲಿಂದ ಬಂದಾಗ ಮಕ್ಕಳು ಎಜುಕೇಶನ್ ಆಗಲಿ, ಫೈನಾನ್ಷಿಯಲಿ ಆಗಲಿ ಎಲ್ಲ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಆಗ್ತಾ ಬಂದಿದ್ದೀವಿ. ಸರ್ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ತಾರೆ, ನಾಲ್ಗೆ ಮೇಲೆ ಬರೆಸ್ತಾರೆ, ಅದ್ರ ಬಗ್ಗೆ ನಿಮ್ಗೆ ಏನು ಮಾತಾಡ್ತೀರಾ ಸರ್? ಇದು ನಾನು ಲಾಸ್ಟ್ ವೀಕು ಬಂದಿದ್ದೆ. ಎವ್ರಿ ಅಮಾವಾಸ್ಯೆ ಯಾವಾಗ ಮಂತ್ಲಿ 1 ಟೈಮ್ ಆಗುತ್ತೆ 1 ಟೈಮ್ ಬಂದು ಹೋಗ್ತೀನಿ. ಮೇಸ್ಟ್ ಹತ್ರ ಎಲ್ಲ ಒಪಿನಿಯನ್ ಕೊಡ್ತಾರೆ, ಮಕ್ಕಳು ಫ್ಯೂಚರ್ ಏನಾಗ್ತಾರೆ, ಅದ್ರ ಬಗ್ಗೆ ಏನು ನೆಕ್ಸ್ಟ್ ಯಾವ ಕಾಂಬಿನೇಷನ್ ತಗೋಬೇಕು, ನೆಕ್ಸ್ಟ್ ಫ್ಯೂಚರ್ ಏನ್ ಹಾಕ್ತಾರೆ, ಅವರು ಎಲ್ಲನೂ ಗೈಡೆನ್ಸ್ ಕೊಡ್ತಾರೆ. ನಿಮ್ಗೆ ಏನೇ ಇದ್ರು ಮಕ್ಕಳಲ್ಲಿ ಯಾವುದೇ ಇದ್ದಿದ್ರು ಕೂಡ ಅವರೇ ಕೊಡ್ತಾರೆ, ಮೇಷ್ಟ್ರೇ ಕೊಡ್ತಾರೆ ಅವರೆಲ್ಲ. ಅಂದ್ರೆ ಇಲ್ಲಿ ಶಾಸ್ತ್ರ ಹೇಳ್ತಾರಂತೆ, ನಾವ್ ಏನ್ ಅನ್ಕೊ ಬಂದಿರ್ತೀವಿ ಅದನ್ನ ಅವರೇ ಹೇಳ್ತಾರಂತ ನಾವು ಹೇಳಿ. ಹೌದು ಹೌದು, ನಾನು ಲಾಸ್ಟ್ ವೀಕ್ ಬಂದಾಗ ಕೇಳಿದಾಗ ನಾವು ಏನು ಕೇಳಿಲ್ಲ, ಗುರುಜಿ ಅವರೇ ನಿಮ್ಗೆ ಹೀಗಿದೆ ನೀವು ಈ ಅಮಾವಾಸ್ಯೆ ದಿವಸ ಬನ್ನಿ, ನಿಮ್ಗೆ ನಾನೆಲ್ಲ ಒಳ್ಳೇದು ಮಾಡ್ಕೊಡ್ತೀವಿ ಅಂತ ಗುರುಜಿ ಅವರೇ ಹೇಳ್ತಾರೆ. ನೀವೇನ್ ಅನ್ಕೊಂಡ್ರಿ ಅದನ್ನ ಅವರೇ ಹೇಳಿದ್ರು? ಹೌದು. ಈಗ ನಿಮ್ಮ ಮಕ್ಕಳಿಗೆ ಎಜುಕೇಶನ್ ವಿಚಾರದಲ್ಲಿ ತುಂಬಾ ಅನುಕೂಲ ಆಗ್ತಾ ಇದೆಯಾ? ಹೌದು, ಯಾಕಂತ ಹೇಳಿದ್ರೆ ಲಾಸ್ಟ್ ಟೈಮ್ ಬಂದಾಗ ಬಿಫೋರ್ ಎಕ್ಸಾಮ್ ಬರೋಕ್ರ ಮುಂಚೆ ನಿಮ್ಮ ಮಕ್ಳು ಇಷ್ಟೇ ರಿಸಲ್ಟ್ ಬರುತ್ತೆ, ಇಷ್ಟೇ ಮಾರ್ಕ್ಸ್ ತೆಗಿತಾರೆ ಅಂತ ಹೇಳಿದ್ರು. ಅವ್ರು ಹೇಳಿದ್ರು ಹೌದು, ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರು. ಅಷ್ಟೇ ಪರ್ಸೆಂಟೇಜ್, ಅದಕ್ಕಿಂತ 1% ಜಾಸ್ತಿನೇ ಬಂದಿದೆ. ಅದಕ್ಕೆ ನಿಮಗೆ ತುಂಬಾ ನಂಬಿಕೆ ಇದೆ. ಫ್ಯಾಮಿಲಿ ಸಮೇತ ಬರ್ತೀರಾ? ಹೌದು, ಎವ್ರಿ ಟೈಮ್ ನಾವು ಫ್ಯಾಮಿಲಿ, ಫುಲ್ ಫ್ಯಾಮಿಲಿ. ಪ್ರಾಪರ್ ನಂದು ಬಂದ್ಬಿಟ್ಟು ಶೃಂಗೇರಿ, ಬಟ್ ನಾನು ಇಲ್ಲಿ ಬರ್ತಾ ಇರೋದು 1 ಇಯರಿಂದ ಬರ್ತೇನೆ. ನಾನು ಈಗ ಉಂಟೆ ಕಾರ್ಯಕ್ರಮದಲ್ಲಿ ಎವ್ರಿ ಸಂಡೇ ವಾಚ್ ಮಾಡ್ತೀರಿ, ಅದರಿಂದ ನೋಡಿ ನಾನು ಇಂಪ್ರೆಸ್ ಆಗಿ ಇಲ್ಲಿ ಬಂದಿರೋದು. ಅಂದ್ರೆ ತುಂಬಾ ಶಕ್ತಿ ಇದೆ ಅಂತೀರಾ? ಹೌದು. ಓಕೆ, ಥ್ಯಾಂಕ್ ಯು ಸರ್. ವೆಲ್ಕಮ್. ಮೇಡಮ್ ನಮಸ್ತೆ. ನಮಸ್ತೆ. ತಾವು ಎಲ್ಲಿಂದ ಬಂದಿದ್ದೀರಾ ಮೇಡಮ್? ನಾವು ಬೆಂಗಳೂರಿಂದ. ಬೆಂಗಳೂರಿಂದ ಎಷ್ಟನೇ ಬಾರಿ ಬರ್ತಿದ್ದೀರಾ ಮೇಡಮ್? ನಾವು 1 ವರ್ಷ ಆಯ್ತು, ಒಂದು 5-6 ಸಲ ಬಂದಿದ್ದೀವಿ. 5-6 ಸರಿ ಬರುವಂತ ವಿಶೇಷತೆ ನಿಮ್ ಜೀವನದಲ್ಲಿ ಏನಾಗಿದೆ ಮೇಡಮ್? ಅಂದ್ರೆ ನಮ್ಗೆ ಇಲ್ಲಿ ಬಂದ್ರೆ ಒಂಥರ ಪಾಸಿಟಿವ್ ಎನರ್ಜಿ ಬರುತ್ತೆ. ನಿಮ್ಗ ದೇವ್ರು ನೋಡುವಾಗ್ಲೇ ಒಂಥರ ನಿಮ್ ಕಣ್ಣೆಲ್ಲ ಒಂಥರ ಕಣ್ಣು ದೊಡ್ಡದಾಗ್ತಾ ಇದೆ. ಇಲ್ಲ ಖುಷಿ ಆಗುತ್ತೆ, ತುಂಬಾ ಖುಷಿ ಆಗುತ್ತೆ. ಮಾಸ್ಟರ್ ಅಷ್ಟೇ ತುಂಬಾ ಪರ್ಫೆಕ್ಟ್ ಅಲ್ಲಿ ಹೇಳ್ತಾರೆ, ಹೀಗೆ ಮಕ್ಕಳು ಹೀಗೆ ಎಜುಕೇಶನ್ ಮಾಡ್ಬೇಕು, ಇಷ್ಟೊತ್ತಿಗೆ ಹೇಳ್ಬೇಕು, ಹೀಗೆ ಇರ್ಬೇಕು ಮಕ್ಕಳು. ನಿಮ್ ಮಕ್ಕಳಿಗೆ ಇಷ್ಟೇ ಪರ್ಸೆಂಟೇಜ್ ಬರುತ್ತೆ ಅಂತ ಹೇಳಿದ್ರಂತ ಗುರುಗಳು, ಅಷ್ಟೇ ಬಂದಿದೆ? ಹೌದು, ಬಂದಿದೆ. ಅದಕ್ಕಿಂತ ಜಾಸ್ತಿನೇ ಬಂದಿದೆ. ಅಂದ್ರೆ ನಾನು ಹೇಳಿದ್ದೆ, ಮಾಸ್ಟರ್ ಹೇಳಿದ್ರಲ್ಲ, ಅದಕ್ಕಿಂತ ಜಾಸ್ತಿ ತೆಗಿಬೇಕು, ಚಾಲೆಂಜಿಂಗ್ ಮೈಂಡ್ ಇರಬೇಕು ಅಂತ, ಅದಕ್ಕಿಂತ ಜಾಸ್ತಿ ಬಂದಿದೆ. ಅದಕ್ಕೋಸ್ಕರ ಇಲ್ಲಿ ಬರ್ತಾ ಇದೆ. ನಿಮ್ ಜೀವನದಲ್ಲಿ ಅದು ಬಿಟ್ಟು ಬೇರೆ ಏನು ಒಳ್ಳೇದಾಗಿದೆ ನೀವು? ಅಂದ್ರೆ ಎಲ್ಲ ಆರ್ಥಿಕ ಇದ್ರಲ್ಲೆಲ್ಲ ಒಳ್ಳೇದಾಗಿದೆ. ಕೆಲವೊಂದು ಹೇಳ್ಕೊಳಕ್ ಆಗಲ್ಲ ಪಬ್ಲಿಕ್. ಈಗ ಆಯ್ತು ಮೇಡಮ್, ಒಳ್ಳೇದಾಗಿದೆ. ಈ ಖುಷಿ ನೋಡಿದ್ರೆ ಇನ್ನೂ ಒಂದಷ್ಟು ಹೆಚ್ಚಾಗಿ ತಾಯಿ ಆಶೀರ್ವಾದ ಮಾಡ್ಲಿ. ಮಾಸ್ಟರ್ ಮಾತ್ರ ಗ್ರೇಟ್. ಅವರು 1 ರೂಪಾಯಿನೇ ತಗೊಳಲ್ಲ, ನಮ್ಗೆ ಬೇಕಾದ್ರೆ ಹಣ ಕೊಡ್ತಾರೆ, ಬೇಕೇ ದುಡ್ಡೇ ತಗೊಳಲ್ಲ. ನಿಮ್ಮ ಹತ್ರ ದುಡ್ಡೇ ತಗೊಳಲ್ಲ. ಅಂದ್ರೆ ಯಾವುದೇ ರೀತಿ ಮೌಢ್ಯ ಇಲ್ಲ, ಯಾವುದೇ ದುಡ್ಡು ಕಾಸು ಏನಿಲ್ಲ ಇಲ್ಲಿ. ಮಾಸ್ಟರ್ 1 ರೂಪಾಯಿನೂ ತಗೊಳಲ್ಲ, ಅವರೇ ಕೊಡ್ತಾರೆ ನಮ್ಗೆ. 5 ರೂಪಾಯಿ 9 ರೂಪಾಯಿ ಹೀಗೆಲ್ಲ. ಎಲ್ಲರೂ ಗುರುಗಳಂತಾರೆ, ನೀವು ಮಾತ್ರ ಮಾಸ್ಟರ್ ಅಂತ ಇದ್ದೀರಿ. ನಿಮ್ಗೆ ಮಾಸ್ಟರ್ ಆಗ್ಬಿಟ್ಟಿದ್ದಾರೆ ಅವರು? ಅಲ್ಲ, ಗುರುಗಳು ಅವರು, ಮಾಸ್ಟರ್ ಇವರು. ಅಕ್ಷರಾಭ್ಯಾಸ ಮಾಡಿಸ್ತಾರಲ್ಲ ಅವರು ಮಾಸ್ಟರ್. ಯಾವುದೇ ರೀತಿ ದುಡ್ಡು ಕಾಸು ಇಲ್ಲ, ಇದಕ್ಕೆ ಫ್ರೀಯಾಗಿ ಮಾಡ್ಕೊಡ್ತಾರೆ. ಫ್ರೀಯಾಗಿ ಮಾಡ್ಕೊಡ್ತಾರೆ. ಈ ಅಕ್ಷರಾಭ್ಯಾಸ ನಾಲ್ಗೆ ಮೇಲೆ ಬರೆಸ್ತಿರೋದು ಯಾವುದೇ ರೀತಿ ದುಡ್ಡು ಇಲ್ಲ? ಇಲ್ಲ. ಯಾರು ಬಂದು ನಿಂತ್ಕೊಂಡು ಯಾರಾದ್ರೂ ಕ್ಯೂಲ್ ನಿಲ್ಸ್ಕೊಬಹುದು. ನೀವು ಎಷ್ಟು ಬಾರಿ ಬರ್ಸಿದ್ದೀರಾ? ನಾವು 3 ಸಲ ಬರ್ಸಿದೀವಿ. 3 ಸಾರಿ ದುಡ್ಡೇ ತಗೊಂಡಿಲ್ಲ, ಫ್ರೀಯಾಗಿ ಅಕ್ಷರಾಭ್ಯಾಸ ಮಾಡಿಸಿದ್ದೀರಾ? 10th ಅಲ್ಲೂ ಅಷ್ಟೇ, ಯಾವ ಕಾಂಬಿನೇಷನ್ ಅಂತ ಹೇಳಿದ್ದಾರೆ PUC ಲಿ, ಆದ್ರೂ ಒಂದ್ಸಲ 10th ಅಲ್ಲಿ ಬಂದು ಹೋಗಿ ಅಂತ ಹೇಳಿದ್ದಾರೆ. ಮತ್ತಿನ್ನೂ ಒಂದ್ಸಲ ಎಕ್ಸಾಮಿಗೂ ಅಷ್ಟೇ, ಎಕ್ಸಾಮ್ ಮುಂಚೆ ಒಂದ್ಸಲ ಬಂದು ದೇವ್ರ ಹತ್ರ ಒಂದು ಪ್ರದರ್ಶನ ಹಾಕಿ ಹೋಗಿ ಹಾಲ್ ಟಿಕೆಟ್ ತಗೊಂಡಿಟ್ಟು ಪ್ರಾರ್ಥನೆ ಮಾಡ್ಕೊಂಡು. ಅಂದ್ರೆ ಇಲ್ಲೊಂದು ಶಕ್ತಿ ಇದೆ ಅಂತ ಅಂತೀರಾ? ಶಕ್ತಿ ಇದೆ. ಓಕೆ, ಥ್ಯಾಂಕ್ ಯು ಮೇಡಮ್. ಸಾಗಡೆ ಅಂತ ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀವಿ. ಚಾಮರಾಜನಗರ ಜಿಲ್ಲೆಯಿಂದ ಬಂದಿದ್ದೀರಾ? ಹೌದು ಸರ್. ಇಲ್ಲಿ ಏನಕ್ಕೆ ಅಂತ ಬಂದಿದ್ದೀರಾ ಸರ್ ಇವತ್ತು? ಸರ್, ನಾವು ಮೊದಲು ಬರ್ಬೇಕಾದ್ರೆ ಭಾಳ ಕಷ್ಟ ಇತ್ತು. ನಿಮಗೆ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ಬಂದು ಬರಬೇಕಾದ್ರೆ ಭಾಳ ಕಷ್ಟದಲ್ಲಿ ಬಂದು, ಇವಾಗ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರಲ್ಲೇ ಬಂದು, ಇವಾಗಲೂ ನಮ್ಮ ಫ್ರೆಂಡ್ ಜೊತೆ ಹೊಸ ಕಾರಲ್ಲಿ ಬಂದಿದ್ದೀವಿ. ಫಸ್ಟ್ ಬಂದಾಗ ಬಡತನದಲ್ಲಿ ಬಂದಿದ್ರಿ, ಈಗ ಕಾರಲ್ಲೇ ಬಂದಿದ್ದೀರಾ? ಅಷ್ಟೊಂದು ಕಷ್ಟ ಆಯ್ತಾ? ಏನಂತ ಕೇಳ್ಕೊಂಡಿದ್ದೀರಿ ಬಂದು? ತಾಯಿ ನಮಗೆ ಈಗ ಒಳ್ಳೆ ದಾರಿ ತೋರಿಸಿ ನಮ್ಗೆ ಅನುಗ್ರಹ ಮಾಡಿ ಆಶೀರ್ವಾದ ಮಾಡಿ, ತಾಯಿ ಜಗನ್ಮಾತೆಯಿಂದ ನಮ್ಗೆ ಎಲ್ಲ ರೀತಿಯಲ್ಲಿ ಸಕಲ ಕಷ್ಟಗಳು ನಿವಾರಣೆಯಾಗಿ ಸುಖ ಸಂತೋಷ ಅಷ್ಟೈಶ್ವರ್ಯ ಸಕಲ ಭೋಗ ಭಾಗ್ಯಗಳು, ಮಕ್ಕಳಲ್ಲಿ ವಿದ್ಯಾಭ್ಯಾಸ ಮತ್ತು ಶಿಕ್ಷಣದಲ್ಲಿ ಉನ್ನತ ಸ್ಥಾನ ಸಿಗಬೇಕು ಅಂತ ಕೇಳ್ಕೊಂಡಿದ್ದೀವಿ. ನಮ್ಮ ಮಕ್ಕಳೆಲ್ಲ ಮೈಸೂರಿಗೆ ಓದ್ತಾ ಇದ್ದಾರೆ. ಬೇರೆ ಕಡೆ ಬಂದಾಗ ತುಂಬಾ ಬಡತನ ಇತ್ತು, ಭಾಳ ಕಷ್ಟ. ಊಟಕ್ಕೂ ಕಷ್ಟವಾಗ್ಬಿಟ್ಟಿತ್ತು ಸರ್, ಅಂತ ನೀಚ ಸ್ಥಿತಿ ಬಂದ್ಬಿಟ್ಟಿತ್ತು.
ಅಂತ ಅಷ್ಟೊಂದು ದೇವಿ ನಿಮ್ಮ ಮೇಲೆ ಒಲ್ದಿರೋದ ಕಾರಣ ಏನಿರ್ಬೋದು ಗೊತ್ತಾ? ಮೊದಲು ಬಂದಾಗ ಹಾಂ. ನಾವು ನೋಡ್ಬೇಕಂತ ಹಠ ಮಾಡ್ಕೊಂಡು ಅಷ್ಟು ಕಷ್ಟ ಇದ್ರು ಬೇರೆಯವ್ರ ಹತ್ರ ಸಾಲ ಇಸ್ಕೊಂಡು ಬಂದು 2,000 ರೂಪಾಯಿ ಕೊಟ್ಟು ಶಾಸ್ತ್ರ ಕೇಳ್ಬಿಟ್ರ ಮುಂದಕ್ಕೆ ಹೋಗೋಕೆ ಪೆಟ್ರೋಲ್ಗೆ ಕಾಸಿರಲ್ಲ. ಕೇಳಲಿಲ್ಲ ಅಂತಂದ್ರೆ ಇಲ್ಲಿ ಬಂದು ಫಲವಿಲ್ಲ ಅಂತ ಹೇಳ್ಬಿಟ್ಟು 2,000 ಕೊಟ್ಟು ಕೇಳ್ಬಿಟ್ಟೋದು ಹೆಂಗೆ ಊರಿಗೆ ಸೇರಿದು. 2024 ಜನವರಿ ತಿಂಗಳಲ್ಲಿ ಫಸ್ಟ್ ಬಂದ್ವು ನಾವು. 2 ವರ್ಷದಿಂದ ನಡೆದಿರೋ ಘಟನೆ ಇದು. 28 ತಿಂಗಳಿಂದ ನಾವು ಕಂಟಿನ್ಯೂ ಬರ್ತೀವಿ. ಒಂದೊಂದ್ಸರಿ 2 ಅಮಾವಾಸ್ಯೆ ಪೌರ್ಣಮಿ 2ಕ್ಕೂ ಬರ್ತೀವಿ. ಒಂದೊಂದ್ಸರಿ 1 ತಿಂಗಳಲ್ಲಿ 1 ಸರಿ ಬರ್ತೀವಿ. ಕನಿಷ್ಠ ಅಂದ್ರೆ ಒಂದು 30-35 ಸರಿ ಆಗಿದೆ ಸರ್. 35ನೇ ಬಾರಿ ಬಂದಿದ್ದೀರಾ? ಹೌದು. ನೀವು ಎಷ್ಟನೇ ಬಾರಿ ಬಂದು ಹೋದ್ಮೇಲೆ ಕಾರ್ ತಗೊಂಡ್ರಿ? 2 ಬಾರಿ ಬಂದು ಹೋದ್ಮೇಲೆ. 2ನೇ ಸರಿಗೆ ತಾಯಿ ಹೊಲ್ದು ಬಿಟ್ಲಾ? ಫಸ್ಟ್ ಬಂದಾಗಲೇ ಹೋದಾಗಲೇ ಒಂದು ಸ್ವಲ್ಪ ಸೇಫ್ ಜೋನ್ ಬಂದಾಗಾಯ್ತು. 2ನೇ ಸರಿ ಹೋದಾಗ ನಮ್ಮ ಮಕ್ಕಳು ಕರ್ಕೊಂಡ್ಬಂದು ನಾವು 5 ರೂಪಾಯಿ ಕಾಯಿನು 9 ರೂಪಾಯಿ ಕಾಯಿನ್ಗಳನ್ನ ಅರ್ಪಿಸಿದಾಗ ಗುಡಿ ಕಟ್ಟಿ ಮನೆಯಲ್ಲಿ ಸಂಕಲ್ಪ ಮಾಡ್ಕೊಂಡು ಬೇಡ್ಕೊಂಡು ಬಂದು ಆಮೇಲೆ ನೆಕ್ಸ್ಟ್ ಬರ್ಬೇಕಾದ್ರೆ ಕಾರ್ ತಗೊಂಡ್ರಿ. ಏನು ಕೆಲಸ ಮಾಡ್ತಾ ಇದ್ದೀರಿ ನೀವೀಗ? ಸರ್ ನಾವು ಮೊದಲು ಗುಂಡ್ಲಪೇಟೆಲ್ ಅಂಗಡಿ ಇತ್ತು. ತನ್ನ ಏನೋ ಕಾರಣಾಂತರದಿಂದ ಕೊರೋನಾ ಬಂದಮೇಲೆ ನಾವು ಅದರಿಂದ ಗೋಜಾಗಿ ಭಾಳ ಸಂಕಷ್ಟಕ್ಕೆ ಸಿಲುಕೊಂಡಿದ್ದು. ಇವಾಗ ಆ ಕಷ್ಟದಿಂದ ಪಾರಾಗಿ ಸುಖ ಸಂತೋಷದಿಂದ ನೆಮ್ಮದಿಯಾಗಿ ಈ ಕ್ಷೇತ್ರದಲ್ಲಿ ತಾಯಿ ಶಕ್ತಿ ಇದೆ ಅಂತೀರಾ? ಅಪಾರವಾದ ಶಕ್ತಿ ಅದ, ಹೇಳೋಕ್ಕಾಗಲ್ಲ. ಲೋಕವನ್ನು ಕಾಪಾಡುವಂಥ ಸಕಲ ಕಷ್ಟ ನಿವಾರಣೆ ಕರುಣಾಕಾರಿ ಕರುಣಾಸಾಗರಿ ಜಗನ್ಮಾತೆ ಆದಿಶಕ್ತಿ ಥರ ಎಂಬಕ್ಕೆ ಶಕ್ತಿ ಇದೆ ಅಂತೀರಾ? ಸತ್ಯವಾದ ನಾವೇ ಸಾಕ್ಷಿ ಎಲ್ಲದಕ್ಕಿಂತ ಹೆಚ್ಚಾಗಿ.